ಟೊಮೆಟೊ ಸಾಸ್ ತಿಂದವರಿಗೆ ಬಿಪಿ ಬರುತ್ತಂತೆ. ಬೆಲ್ಲ ತಿಂದವರಿಗೆ ಮೂಳೆ, ಮಂಡಿ, ಬೆನ್ನು ನೋವು. ಯಾವ ಬೆನ್ನು ನೋವು, ಮೂಳೆ ನೋವು ಬರಬಾರದು ಅಂತ ಹೇಳಿ ಕಬ್ಬಿಣಾಂಶ ಹೆಚ್ಚಿರುವಂತಹ ಬೆಲ್ಲ ತಿಂತಾ ಇದ್ರು. ಅದನ್ನು ತಿಂದವರಿಗೆ ಮೂಳೆ, ಮಂಡಿ, ಬೆನ್ನು ನೋವು ಬರುತ್ತೆ. ಟೊಮೆಟೊ ಸಾಸ್ ಮತ್ತು ಬೆಲ್ಲದಲ್ಲಿ ರಾಸಾಯನಿಕ ಮಿಕ್ಸ್ ಆಗಿದೆ. ಹೋಳಿಗೆ ತಿನ್ನೋರ ಬಾಯಿಗೆ ಪ್ಲಾಸ್ಟಿಕ್ನ ರುಚಿ ಸಿಗ್ತಾ ಇದೆ. ಹೀಗಾಗಿ ಏನ್ ತಿನ್ನೋದು, ಏನ್ ಬಿಡೋದು ಅಂತ ಜನ ಹೇಳ್ತಿದ್ದಾರೆ. ಈ ರೀತಿ ಪ್ರತಿ ತಿಂಗಳು ಕೂಡ ಆಹಾರದ ಪರೀಕ್ಷೆ ಮುಂದುವರಿಯಲಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುಳಿವು ಕೊಟ್ಟಿದ್ದಾರೆ. ಒಂದೊಂದು ಪರೀಕ್ಷೆಯಲ್ಲೂ ಒಂದೊಂದು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ರುಚಿಕರವಾದಂಥ ಆಹಾರ ರೆಡಿಯಾಗಿರುತ್ತೆ, ಬಾಯಿ ಚಪ್ಪರಿಸಿ ತಿಂತೀವಿ. ಆದರೆ ಅದನ್ನು ಮಾಡುವಂತಹ ವಿಧಾನ, ಅದರಲ್ಲಿ ಬಳಕೆಯಾಗುವಂತಹ ರಾಸಾಯನಿಕಗಳು, ಇದು ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ. ಆರೋಗ್ಯಕ್ಕೆ ಒಳಿತು ಅಂತ ತಿನ್ನುವಂತಹ ಬೆಲ್ಲದಲ್ಲಿ ರಾಸಾಯನಿಕಗಳು ಮಿಕ್ಸ್ ಆಗಿ ಅದೇ ನಮ್ಮ ದೇಹಕ್ಕೆ ಮಾರಕ ಆಗ್ತಾ ಇದೆ. ಇನ್ನು ಟೊಮ್ಯಾಟೊ ಸಾಸ್, ಆ ಟೊಮ್ಯಾಟೊ ಸಾಸ್ ಕೂಡ ಅಪಾಯಕಾರಿ ಆಗ್ತಾ ಇದೆ. ಜೊತೆಗೆ ಹೋಳಿಗೆ ತಯಾರು ಮಾಡೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದು ಕೂಡ ಸಮಸ್ಯೆ ಆಗಿದೆ. ಹೀಗಾಗಿ ಪ್ರತಿ ತಿಂಗಳು ಪರೀಕ್ಷೆ ಮಾಡೋದಾಗಿ ದಿನೇಶ್ ಗುಂಡೂರಾವ್ ಸುಳಿವು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಐಟಮ್ ಮೇಲೆ ಏನಾದರೂ ಒಂದು ನಾವು ತಪಾಸಣೆ ಪರೀಕ್ಷೆಗಳು ಮಾಡ್ತಾನೆ ಇರ್ತೀವಿ. ಆ ವರದಿಯನ್ನು ನಾವು ಸಾರ್ವಜನಿಕರಿಗೆ ನಾವು ತಿಳಿಸ್ತೀವಿ ಮತ್ತು ಏನು ಕ್ರಮಗಳು ತಗೊಳ್ಳೋದಕ್ಕೂ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ನಿರಂತರ ಒಂದು ಪ್ರಕ್ರಿಯೆ. ಇದು ನಿರಂತರ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿರೋದು. ಸುಮ್ಮನೆ ಒಂದು 2 ತಿಂಗಳು ಮಾಡ್ಬಿಟ್ಟು ಮತ್ತೆ ಸುಮ್ಮನೆ ಕೂತ್ಕೋಬಾರ್ದು ಅಂತ ಏನಲ್ಲ. ಇದು ಅವಾಗವಾಗ ಮಾಡ್ತಾ ಇರಬೇಕು, ಚೆಕಪ್ ಮಾಡ್ತಾ ಇರಬೇಕು. ಮತ್ತು ಏನು ವಿಷಯ ಇರ್ತದೆ ಅದು ನಾವು ಬಹಿರಂಗವಾಗಿ ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಕು ಅಂತ ನಾನೀಗ ಹೇಳಿರುವಂಥದ್ದು. ನಾವು ಅದನ್ನು ಚೆಕ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಜನರಿಗೆ ತಿಳಿಸುವಂಥದ್ದು, ಇದೆಲ್ಲ ಜಾಗೃತಿ ಮೂಡಿಸುವಂಥ, ಇದೆಲ್ಲ ಒಂದು ತಡೆ ಹಿಡಿಯೋದಕ್ಕೇ ಮಾಡ್ತಾ ಇರೋವಂಥ ಕ್ರಮಗಳು. ಅದನ್ನು ಮಾಡ್ತಾಯಿದ್ದೀವಿ. ಈಗ ಇದನ್ನೆಲ್ಲ ಒಂದೊಂದು ತಿಂಗಳಿಗೆ ಒಂದೊಂದು ವರದಿ ಬರ್ತದೆ, ಪೂರ್ತಿ ತೊಗೊಂಡು ನಾನು ಅದರ ಬಗ್ಗೆ ಮಾತನಾಡ್ತೀನಿ.